Hello students, today in this lecture I will explain some multiple choice questions related to some concepts like fertilization, cleavage and pregnancy. Now let us take the first question. Which of the following statements about human pregnancy and fetal development is false? So here question is, you need to find out false statement, right? ಮೊದಲು ಕ್ವಶನ್ ನೀಟಾಗಿ ಅರ್ಥ ಮಾಡ್ಕೋಬೇಕು. ಫಾಲ್ಸ್ ಕೇಳಿದಾರ, ಟ್ರೂತ್ ಸ್ಟೇಟ್ಮೆಂಟ್ ಕೇಳಿದಾರ, ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಕೇಳಿದಾರ, ಕರೆಕ್ಟ್ ಸ್ಟೇಟ್ಮೆಂಟ್ ಕೇಳಿದಾರ ಅಂತ ನೋಡಿ ನಾವು ಆನ್ಸರ್ ಮಾಡಬೇಕು. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ನಾವು ಲೆಟ್ ಅಸ್ ಟೇಕ್ ಯುವರ್ ಫಸ್ಟ್ ಆಪ್ಷನ್. ಆಪ್ಷನ್ ಎ, ದಿ ಬ್ಲಾಸ್ಟೋಸಿಸ್ಟ್ ಈಸ್ ದ ಸ್ಟೇಜ್ ಇನ್ ಫೀಟಲ್ ಡೆವಲಪ್ಮೆಂಟ್ ದಟ್ ಅಪಿಯರ್ ಅರ್ಲಿ ಡ್ಯೂರಿಂಗ್ ಥರ್ಡ್ ಟ್ರೈಮಿಸ್ಟರ್ ಅಂತ ಹೇಳಿದ್ದಾರೆ. You know, pregnancy, this is for about 9 months. Duration of pregnancy or gestation period is about 9 months. 9 ಮಂತ್ಸನ್ನು ನಾವು 3 ಟ್ರೈಮಿಸ್ಟರ್ಸ್ ಆಗಿ ಡಿವೈಡ್ ಮಾಡ್ಬೋದು. ಫಸ್ಟ್ ಟ್ರೈಮಿಸ್ಟರ್, ಸೆಕೆಂಡ್ ಟ್ರೈಮಿಸ್ಟರ್ ಆ್ಯಂಡ್ ಥರ್ಡ್ ಟ್ರೈಮಿಸ್ಟರ್. 1 trimester is equal to 3 months. So first trimester will have first, second and third month of the pregnancy, right? Whereas second trimester it has 4th, 5th month and as well as 6th month of the pregnancy. Whereas third trimester it has 7th, 8th and 9th month of the pregnancy. And when we take blastocyst, ಇಲ್ಲಿ ಬ್ಲಾಸ್ಟೋಸಿಸ್ಟ್ ಬಗ್ಗೆ ಕೇಳಿದ್ದಾರೆ, ಅರ್ಲಿ ಎಂಬ್ರಿಯೋ ಅಂತ ಹೇಳಿದ್ದಾರೆ ಆ್ಯಂಡ್ ಥರ್ಡ್ ಟ್ರೈಮಿಸ್ಟರ್ ಅಂತ ಹೇಳಿದ್ದಾರೆ. ಯು ನೋ, zygote which is formed after fertilization, this zygote, it undergo cleavage by a process called as cleavage. Zygote gives rise to undifferentiated mass of cells called as morula, and this morula undergo a process called blastulation. By a process called as blastulation, it gives rise to blastocyst or blastula. ಇಲ್ಲಿ ಕ್ವಶನು ಬ್ಲಾಸ್ಟೋಸಿಸ್ಟಿಗೆ ರಿಲೇಟ್ ಆಗಿದೆ. ಬ್ಲಾಸ್ಟೋಸಿಸ್ಟ್ ಎಷ್ಟು ದಿನದ ಒಳಗಡೆ ಫಾರ್ಮೇಷನ್ ಆಗುತ್ತೆ? ಆಫ್ಟರ್ ಫರ್ಟಿಲೈಸೇಷನ್, ಸ್ಟಾರ್ಟಿಂಗ್ ಫ್ರಮ್ 5th ಡೇ ಆಫ್ ದಿ ಫರ್ಟಿಲೈಸೇಷನ್ ಅಪ್ ಟು ದಿ ಎಂಡ್ ಆಫ್ ಸೆಕೆಂಡ್ ವೀಕ್ ಒಳಗಡೆ ಬ್ಲಾಸ್ಟೋಸಿಸ್ಟ್ ಫಾರ್ಮೇಷನ್ ಆಗಿಬಿಡುತ್ತೆ. ಬಟ್ ಇಲ್ಲಿ ಏನು ಹೇಳಿದ್ದಾರೆ? ಥರ್ಡ್ ಟ್ರೈಮಿಸ್ಟರ್ ಅಂದರೆ 7th, 8th and 9th month. You know, after 6th month of the pregnancy, the baby can survive outside the body of the mother if proper care taken. ಅಂದರೆ 6 month ಒಳಗಡೆ ಬೇಬಿಯಲ್ಲಿ ಅಫ್ಕೋರ್ಸ್ 3 months ಒಳಗಡೆ ಎಲ್ಲ ಆರ್ಗನ್ ಸಿಸ್ಟಮ್ಸ್ ಫಾರ್ಮೇಷನ್ ಆಗುತ್ತೆ ಆ್ಯಂಡ್ 3 months ಆನ್ವರ್ಡ್ಸ್ ದ ಗ್ರೋತ್ ಆಫ್ ದಿ ಬೇಬಿ, ಗ್ರೋತ್ ಆಫ್ ದಿ ಫೀಟಸ್ನ ಸೈಜ್ ಇನ್ಕ್ರೀಸ್ ಆಗುತ್ತೆ ಆ್ಯಂಡ್ ದ ಫೀಟಸ್ ಕ್ಯಾನ್ ಸರ್ವೈವ್ ಆಫ್ಟರ್ ದಿ 6th month ಆಫ್ ದಿ ಪ್ರೆಗ್ನೆನ್ಸಿ. ಬಟ್ ಇಲ್ಲಿ ಏನು ಹೇಳಿದರೆ 6th month ಆದಮೇಲೆ ಬ್ಲಾಸ್ಟೋಸಿಸ್ಟ್ ಫಾರ್ಮೇಷನ್ ಆಗುತ್ತೆ ಅನ್ನೋದು ಇನ್ಕರೆಕ್ಟ್, ಆ್ಯಂಡ್ ದಿಸ್ ಇಸ್ ಇಟ್ ಸೆಲ್ಫ್ ಈಸ್ ದಿ false statement, and hence option A is the right answer for your question. If you take other options, option B ತಗೊಳ್ಳಿ, most of the growth in the fetal size occur during the second and third trimester. Yes, just now ನಾನು ಹೇಳಿದೆ ಫಸ್ಟ್ ಟ್ರೈಮಿಸ್ಟರಲ್ಲಿ ವಿತಿನ್ 3 monthsಲ್ಲಿ ಮೇಜರ್ ಆರ್ಗನ್ ಸಿಸ್ಟಮ್ಸ್ ಇನ್ಕ್ಲೂಡಿಂಗ್ ಎಕ್ಸ್ಟರ್ನಲ್ ಜೆನಿಟಾಲಿಯಾ ಫಾರ್ಮೇಷನ್ ಆಗಿಬಿಡುತ್ತೆ. ಸೆಕೆಂಡ್ ಆ್ಯಂಡ್ ಥರ್ಡ್ ಟ್ರೈಮಿಸ್ಟರಲ್ಲಿ ಗ್ರೋತ್, ಯು ನೀಡ್ ಟು ರಿಮೆಂಬರ್, ಗ್ರೋತ್ ಇನ್ ಫೀಟಸ್ ಸೈಜಲ್ಲಿ ಗ್ರೋತ್ ಆಗುತ್ತೆ. ಹೆನ್ಸ್ ಇಟ್ ಈಸ್ ದ ಟ್ರೂ ಸ್ಟೇಟ್ಮೆಂಟ್. ಟ್ರೂ ಸ್ಟೇಟ್ಮೆಂಟ್ ಮೀನ್ಸ್ ಇನ್ಕರೆಕ್ಟ್ ಆನ್ಸರ್, ಯಾಕಂದರೆ ನಮಗೆ ಫಾಲ್ಸ್ ಸ್ಟೇಟ್ಮೆಂಟ್ ಅಲ್ವಾ ಬೇಕಾಗಿರೋದು. ಇಫ್ ಯು ಟೇಕ್ ಆಪ್ಷನ್ ಸಿ, ಅ ವೈಟಲ್ ಕನೆಕ್ಷನ್ ಬಿಟ್ವೀನ್ ಫೀಟಸ್ ಆ್ಯಂಡ್ ಮೆಟರ್ನಲ್ ಬ್ಲಡ್ ಸಪ್ಲೈಸ್ ಅಕ್ಕರ್ ಅಟ್ ಪ್ಲೆಸೆಂಟಾ. ಇಲ್ಲಿ ಕನ್ಫ್ಯೂಸ್ ಮಾಡ್ಕೋಬೇಡಿ, ಫೀಟಸ್ ಬ್ಲಡ್ಡು ಮೆಟರ್ನಲ್ ಬ್ಲಡ್ಡು ಮಿಕ್ಸ್ ಆಗೋದಿಲ್ಲ. ಇಲ್ಲಿ ಕ್ವಶನ್ ಏನಿದೆ, ಸ್ಟೇಟ್ಮೆಂಟ್ ಏನಿದೆ, ವೈಟಲ್ ಕನೆಕ್ಷನ್ ಬಿಟ್ವೀನ್ ಫೀಟಲ್ ಆ್ಯಂಡ್ ಮೆಟರ್ನಲ್ ಬ್ಲಡ್ ಸಪ್ಲೈಸ್, ಫೀಟಸ್ ಬ್ಲಡ್ಗೂ ಮದರ್ ಬ್ಲಡ್ಗೂ ಮಧ್ಯದಲ್ಲಿ ಸಪ್ಲೈ ಆಗ್ತಕ್ಕಂಥದ್ದು. ಫೀಟಸ್ ಬ್ಲಡ್ಡಲ್ಲಿ ಪ್ರೊಡ್ಯೂಸ್ ಆಗಿರ್ತಕ್ಕಂಥ ದ ಮೆಟಬಾಲಿಕ್ ವೇಸ್ಟ್ ವಿಚ್ ಇಸ್ ಜನರೇಟೆಡ್ ಲೈಕ್ ನೈಟ್ರೋಜನಸ್ ವೇಸ್ಟ್ ಆ್ಯಂಡ್ ಕಾರ್ಬನ್ ಡೈಆಕ್ಸೈಡ್ ದಟ್ ಮೂವ್ ಫ್ರಮ್ ಫೀಟಸ್ ಟು ಮದರ್ ಥ್ರೂ ಅ ಕನೆಕ್ಷನ್, ಆ್ಯಂಡ್ ಆಸ್ ವೆಲ್ ಆಸ್ ದಿ ಕಂಪೋನೆಂಟ್ಸ್ ವಿಚ್ ಆರ್ ಪ್ರೆಸೆಂಟ್ ಇನ್ ದ ಮದರ್ಸ್ ಬ್ಲಡ್ ಲೈಕ್ ನ್ಯೂಟ್ರಿಯೆಂಟ್ಸ್ ಇರ್ಬೋದು, ಆಕ್ಸಿಜನ್ ಇರ್ಬೋದು, ದಟ್ ಮೂವ್ಸ್ ಫ್ರಮ್ ಮದರ್ಸ್ ಬ್ಲಡ್ ಟು ದ ಫೀಟಸ್ ಥ್ರೂ ಅ ಕನೆಕ್ಷನ್. ವಾಟ್ ಇಸ್ ದಟ್ ಕನೆಕ್ಷನ್ ಈಸ್ ಕಾಲ್ಡ್ placenta. Of course, placenta is the structural and functional connection between mother and fetus, and hence it is also true statements and incorrect answer. Finally, D ತಗೊಳ್ಳೋಣ. All major organ systems have formed at the by the end of the fetus first 3 months of the pregnancy. First 3 months ಅಂದರೆ ಏನು? First trimester. Just now we have studied ಅಲ್ವಾ. So this is also the correct or true statement. When this statement is true, option is incorrect. So false statement
and correct answer is option A. Right, now let us take the next question, and here the next question is the change in amount of yolk and its distribution in egg will affect. ಅಂದರೆ ಎಷ್ಟು ಅಮೌಂಟ್ ಆಫ್ ಯೋಕ್ ಇದೆ, ಯೋಕ್ ಹೇಗೆ ಡಿಸ್ಟ್ರಿಬ್ಯೂಟ್ ಆಗಿದೆ ಅನ್ನೋದು ಯಾವುದನ್ನು, ಯಾವ ಪ್ರೋಸೆಸ್ಸನ್ನು ಎಫೆಕ್ಟ್ ಮಾಡುತ್ತೆ ಅನ್ನೋದು ಕ್ವಶನ್. ಈಗ ಇಲ್ಲಿ ಫರ್ಟಿಲೈಸೇಷನ್ ಆ್ಯಂಡ್ ಝೈಗೋಟ್ ಫಾರ್ಮೇಷನ್ ತೊಗೊಳ್ಳೋಣ. ಬೋತ್ ಆರ್ ರಿಲೇಟೆಡ್ ಅಲ್ವಾ. ಡ್ಯೂರಿಂಗ್ ಫರ್ಟಿಲೈಸೇಷನ್ ಹ್ಯಾಪ್ಲಾಯ್ಡ್ ಮೇಲ್ ಗ್ಯಾಮೆಟ್ ಫ್ಯೂಸಸ್ ವಿತ್ ಹ್ಯಾಪ್ಲಾಯ್ಡ್ ಫೀಮೇಲ್ ಗ್ಯಾಮೆಟ್, ದಟ್ಸ್ ಇಟ್. ಒಂದು ಮೇಲ್ ಗ್ಯಾಮೆಟ್ ಬೇಕು, ಒಂದು ಫೀಮೇಲ್ ಗ್ಯಾಮೆಟ್ ಬೇಕು. And during that syngamy or during that fertilization, first the fusion of cytoplasm takes place, and then the fusion of nucleus, that process is called amphimixis or karyogamy will takes place. And both fertilization and formation of zygote not at all related to the amount of yolk and as well as distribution of yolk, and hence both A and B are incorrect answers. If you take option D, number of blastomeres produced. Now if you take, this is the zygote, ಇದನ್ನು ಝೈಗೋಟ್ ಅಂತ ತಗೊಳ್ಳೋಣ. ದಿಸ್ ಈಸ್ ಝೈಗೋಟ್. ಝೈಗೋಟ್ ಆಫ್ಟರ್ ಕ್ಲೀವೇಜ್, ಫಸ್ಟ್ ಕ್ಲೀವೇಜ್ ಆದಮೇಲೆ ಇಟ್ ರಿಸಲ್ಟ್ ಇನ್ ದ ಫಾರ್ಮೇಷನ್ ಆಫ್ 2 ಡಾಟರ್ ಸೆಲ್ಸ್ ಅಲ್ವಾ. ದೀಸ್ 2 ಡಾಟರ್ ಸೆಲ್ಸ್ ಕ್ಯಾನ್ ಬಿ ಕಾಲ್ಡ್ ಆಸ್ 2 ಬ್ಲಾಸ್ಟೋಮಿಯರ್ಸ್. ಆ್ಯಂಡ್ ಆಫ್ಟರ್ ಸೆಕೆಂಡ್ ಕ್ಲೀವೇಜ್ ಇಟ್ ಗಿವ್ಸ್ ರೈಸ್ ಟು 4 ಬ್ಲಾಸ್ಟೋಮಿಯರ್ಸ್ ಆರ್ 4 ಡಾಟರ್ ಸೆಲ್ಸ್, 4 ಡಾಟರ್ ಸೆಲ್ಸನ್ನು ಕೊಡುತ್ತೆ. ಹೌದಾ. ಸೊ ಹಿಯರ್ first cleavage result in 2 blastomeres, second cleavage results in 4 blastomeres, and like that the third cleavage will be result in 8 blastomeres. Here number of blastomeres that are produced, it depends on the number of divisions in the zygote, not on the amount of yolk, that you need to remember, and hence option D is also incorrect. If 3 options are incorrect, the correct option will be option C, pattern of cleavage. And how this pattern of cleavage relates to the amount of yolk and distribution of yolk ಅನ್ನೋದನ್ನು ನಾವು ಡಿಸ್ಕಸ್ ಮಾಡೋಣ. ಲೆಟ್ ಮಿ ಟೇಕ್ ಒನ್ ಮೋರ್ ಸ್ಲೈಡ್. Here, based on the amount of yolk and its distribution, the type of cleavage, there are 2 types of cleavage. First one is holoblastic cleavage, whereas second one is meroblastic. First let us finish this holoblastic cleavage. Here the division of entire zygote, the cleavage furrow that forms, that divide whole zygote. So the division of whole zygote or entire zygote takes place in case of holoblastic cleavage. And this holoblastic cleavage further can be divided into 2 types. One is holoblastic equal cleavage, whereas the second one is holoblastic unequal cleavage. ಏನಪ್ಪ ಇವೆರಡಿಗೂ ಡಿಫ್ರೆನ್ಸ್ ಅಂದರೆ, ಇನ್ ಕೇಸ್ ಆಫ್ ಹೋಲೋಬ್ಲಾಸ್ಟಿಕ್ ಈಕ್ವಲ್ ಟೈಪ್, ದ ಬ್ಲಾಸ್ಟೋಮಿಯರ್ಸ್ ದಟ್ ಆರ್ ಫಾರ್ಮ್ಡ್, ಝೈಗೋಟಲ್ಲಿ ಡಿವಿಷನ್ ಆದಮೇಲೆ ಸೆಲ್ಸ್ ಬರುತ್ತಲ್ಲ, ಆ ಸೆಲ್ಸನ್ನು ನಾವು ಬ್ಲಾಸ್ಟೋಮಿಯರ್ಸ್ ಅಂತ ಕರಿತೀವಿ. ದ ಬ್ಲಾಸ್ಟೋಮಿಯರ್ಸ್ ದಟ್ ಆರ್ ಫಾರ್ಮ್ಡ್ ಆರ್ ಆಫ್ ಈಕ್ವಲ್ ಸೈಜ್, whereas in unequal cleavage the blastomeres that are formed are of unequal size. So example for holoblastic equal cleavage includes, so ಇದಕ್ಕೆ ಎಕ್ಸಾಂಪಲ್ ತಗೊಳ್ಳೋಣ. ಯೂಥೇರಿಯನ್ ಮ್ಯಾಮಲ್ಸ್. ಯೂಥೇರಿಯನ್ ಮ್ಯಾಮಲ್ಸ್ ಯಾರು? ಹ್ಯೂಮನ್ಸ್ ಆರ್ ಬಿಲಾಂಗ್ಸ್ ಟು ಯೂಥೇರಿಯನ್ ಮ್ಯಾಮಲ್ಸ್, like all placental mammals and as well as Australian marsupials that are belongs to this eutherian mammals. Eutherian mammals ಅಲ್ಲಿ ಈಕ್ವಲ್ ಸೈಜ್ಡ್ ಬ್ಲಾಸ್ಟೋಮಿಯರ್ಸ್ ಫಾರ್ಮೇಷನ್ ಆಗುತ್ತೆ. ದಟ್ ಮೀನ್ಸ್ ಒಂದು ನೀವು ನೆನಪಿಟ್ಕೋಬೇಕು, ಹ್ಯೂಮನ್ಸಲ್ಲಿ ಹೋಲೋಬ್ಲಾಸ್ಟಿಕ್ ಈಕ್ವಲ್ ಟೈಪ್ ಆಫ್ ಕ್ಲೀವೇಜ್ ಬೇಸ್ಡ್ ಆನ್ ದಿ ಅಮೌಂಟ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಆಫ್ ಯೋಕ್. ಆ್ಯಂಡ್ ಅದೇ ರೀತಿ ಈಕ್ವಲ್ ಟೈಪ್ ಆಫ್ ಕ್ಲೀವೇಜ್ ಕ್ಯಾನ್ ಆಲ್ಸೋ ಬಿ ಸೀನ್ ಇನ್ ಸಮ್ ಅದರ್ ಅನಿಮಲ್ಸ್ ಲೈಕ್ ಆಂಫಿಯೋಕ್ಸಸ್. ಆಂಫಿಯೋಕ್ಸಸ್ ಅಲ್ಲಿ ಕೂಡ ನೋಡ್ಬೋದು. So these 2 are the examples of the animals that generally shows equal holoblastic cleavage, whereas unequal holoblastic cleavage can be seen in amphibians. Amphibians ಅಲ್ಲಿ unequal holoblastic cleavage ಅನ್ನು ನೋಡ್ಬೋದು. unequal ಅಂದರೆ ಫಾರ್ಮೇಷನ್ ಆಗ್ತಕ್ಕಂತಹ ಬ್ಲಾಸ್ಟೋಮಿಯರ್ಸ್ ನ್ಯೂ ಸೆಲ್ಸ್ unequal ಸೈಜ್ ಇರುತ್ತೆ, ರೈಟ್. whereas the second type of cleavage here, that is meroblastic cleavage. Second type ಯಾವುದ್ರಪ್ಪ? It is meroblastic cleavage. In case of meroblastic cleavage,
the division or the cleavage furrow will not divide the entire zygote. Entire zygote ಅದರಲ್ಲಿ divide ಆಗೋದಿಲ್ಲ. And again this meroblastic is of two types. One is discoidal and second one is superficial. ಒಂದು discoidal cleavage, whereas the second one is superficial cleavage. What is this discoidal cleavage andre? Here the zygote, especially in some animals ಅಲ್ಲಿ yolk ಏನಿರುತ್ತೆ, yolk is present towards one pole. In such kind of animals, zygote ಅಲ್ಲಿ division ನಡೆಯುವಾಗ the region where yolk is generally not found, other yolk free area, that is also called as germinal disc. Cleavage occur in the germinal disc. This germinal disc is the yolk free area. ಎಲ್ಲಿ yolk ಇರೋದಿಲ್ವೋ ಆ ಏರಿಯಾದಲ್ಲಿ cleavage ನಡೆಯುತ್ತೆ. That is what called as discoidal cleavage. And this discoidal cleavage can be seen in animals like reptiles and as well as in birds. Right. And finally the next last type of the meroblastic cleavage is superficial cleavage. As the name itself indicate, superficial, ಹೊರಗಡೆ ಮಾತ್ರ cleavage ನಡೆಯುತ್ತೆ. This can be seen mainly in insects where the cleavage takes place only in the nucleus. Nucleus ಅಲ್ಲಿ ಮಾತ್ರ cleavage ನಡೆಯುತ್ತೆ. Whereas cytoplasm ಅಲ್ಲಿ cleavage ನಡೆಯೋದಿಲ್ಲ. Cytoplasm will not subjected to cleavage, only nucleus will be result in cleavage. That is what called as meroblastic superficial type of cleavage. And as I said, this can be seen in insects. Insects ಅಲ್ಲಿ ನೋಡಬಹುದು. Right. And ಇಲ್ಲಿ ಸರಿ ನೀವು ಟೂ ಟೈಪ್ಸ್ ಅಂತ ಹೇಳಿದ್ರಿ, ಹೋಲೋಬ್ಲಾಸ್ಟಿಕ್, ಮೆರೋಬ್ಲಾಸ್ಟಿಕ್, ಫರ್ದರ್ ಈಕ್ವಲ್, ಅನ್ಈಕ್ವಲ್, ಡಿಸ್ಕಾಯ್ಡಲ್, ಸೂಪರ್ಫಿಷಿಯಲ್. ಈ ಟೈಪ್ಸ್ ಆಫ್ ಕ್ಲೀವೇಜ್ಗೂ ಯೋಗ್ ಡಿಸ್ಟ್ರಿಬ್ಯೂಷನ್ಗೂ ಏನು ರಿಲೇಷನ್ ಅಂತ ನೀವು ಅನ್ಕೋಬೋದು. ಯು ಕ್ಯಾನ್ ಸಿ based on the amount of yolk, based on the amount of yolk, there are different types of eggs. Like first one is alecital egg. What is this alecital egg? Where yolk is very negligible. Example for alecital egg is eutherian mammals. And second type is microlecital egg. What is this microlecital egg? Very small amount of yolk will be present. Example for that is Amphioxus. ಅದೇ ರೀತಿ mesolecital egg. The third type is mesolecital. And here example for mesolecital egg is amphibians, right? Whereas the fourth type is macrolecital egg. Macrolecital. And example for macrolecital egg is reptiles and birds and as well as insects. So ಇಲ್ಲಿ ನೀವು ಕ್ಲಿಯರ್ ಆಗಿ ನೋಡ್ಬೋದು ಅಮೌಂಟ್ ಆಫ್ ಯೋಕ್ಗೂ ಕ್ಲೀವೇಜ್ಗೂ ರಿಲೇಷನ್ ಇದೆ. ಅದೇ ರೀತಿ ಡಿಸ್ಟ್ರಿಬ್ಯೂಷನ್ಗೂ ಕ್ಲೀವೇಜ್ಗೂ ಏನು ಸಂಬಂಧ ಅಂತ ಡೌಟ್ ಇರ್ಬೋದು ನಿಮಗೆ. ಬೇಸ್ಡ್ ಆನ್ ದಿ ಡಿಸ್ಟ್ರಿಬ್ಯೂಷನ್ ಆಫ್ ಯೋಕ್, based on the distribution of yolk, there are different types of egg, mainly three types. One is isolecital egg. Isolecital. ಏನಪ್ಪ ಈ ಐಸೋಲೆಸಿತಲ್ ಎಗ್ ಅಂದರೆ, ಹಿಯರ್ ಯೋಕ್ ಈಸ್ ಈವನ್ಲಿ ಡಿಸ್ಟ್ರಿಬ್ಯೂಟೆಡ್ ಆ್ಯಂಡ್ ದಿಸ್ ಐಸೋಲೆಸಿತಲ್ ಎಗ್ ಕ್ಯಾನ್ ಬಿ ಸೀನ್ in both alecital and as well as in microlecital. Isolecital egg are also belongs to alecital category in some animals and microlecital category in some animals. So ಇಲ್ಲಿ ಈವನ್ ಆಗಿ ಯೋಗ್ ಡಿಸ್ಟ್ರಿಬ್ಯೂಷನ್ ಆಗಿರೋದ್ರಿಂದ ಎಂಟೈರ್ ಝೈಗೋಟ್ ನೀವು ಅಬ್ಸರ್ವ್ ಮಾಡ್ಬೋದು. ಐಸೋಲೆಸಿತಲ್ ಎಗ್ಗಲ್ಲಿ ನೀವೇನು ನೋಡ್ತೀರಾ, ಹೋಲೋಬ್ಲಾಸ್ಟಿಕ್ ಕ್ಲೀವೇಜ್ ನೋಡ್ತೀರಾ. ಎಂಟೈರ್ ಝೈಗೋಟು ಯಾಕಪ್ಪ ಡಿವೈಡ್ ಆಗುತ್ತೆ ಅಂದರೆ ಯೋಗ್ ಈವನ್ಲಿ ಡಿಸ್ಟ್ರಿಬ್ಯೂಷನ್ ಆಗಿದೆ. ಅದೇ ರೀತಿ ಸೆಕೆಂಡ್ ಟೈಪ್ ಆಫ್ ಎಗ್ ತಗೊಳ್ಳೋಣ, ದಟ್ ಈಸ್ ಟೀಲೋಲೆಸಿತಲ್ ಎಗ್. ಸೆಕೆಂಡ್ ಟೈಪ್ ಈಸ್ ಟೀಲೋಲೆಸಿತಲ್ ಬೇಸ್ಡ್ ಆನ್ ದಿ ಡಿಸ್ಟ್ರಿಬ್ಯೂಷನ್. ಇಲ್ಲಿ ಟೀಲೋ ಅಂದರೆ ಏನು, ಒನ್ ಟಿಪ್ ಆರ್ ಒನ್ ಪೋಲ್, ದ ಎಗ್ ವಿಚ್ ಹ್ಯಾಸ್ ಯೋಕ್ ಓನ್ಲಿ ಟುವರ್ಡ್ಸ್ ಒನ್
pole. And here example for telolicital type of egg, the animals like reptiles, birds and as well as amphibians. ನೀವು ಇಲ್ಲಿ ನೋಡ್ಬೋದು reptiles, birds telolicital with macrolicital condition. More amount of yolk iddu, yolk is distributed to only one end and hence here division takes place only towards the germinal disc where there is a yolk free area. Got it? Whereas amphibians ತಗೊಳ್ಳೋಣ, of course amphibians belongs to this mesolicital category, ಆದ್ರೂ ಇದರಲ್ಲಿ very small moderate amount of yolk ಇರೋದ್ರಿಂದ there you can see unequal complete cleavage, right? Whereas the third type of the egg based on the distribution of yolk, it is centrolicital. It is what? Centrolicital. As the name itself indicate, ಏನಪ್ಪ centrolicital ಅಂತಂದರೆ yolk is present exactly at the center, yolkನ ಪೆರಿಫೆರಿಗೆ ಸೈಟೋಪ್ಲಾಸಮ್ ಇರುತ್ತೆ. ಇನ್ ದಟ್ ಕೇಸ್ ಸೂಪರ್ಫಿಷಿಯಲ್ ಕ್ಲೀವೇಜ್ ಮಾತ್ರನೇ ಪಾಸಿಬಲ್ ಆಗೋದು. ಎಕ್ಸಾಂಪಲ್ ಇನ್ಸೆಕ್ಟ್ಸ್, and hence in insects you can see superficial cleavage. So here the distribution of yolk and as well as based on the amount of yolk, there are two types of cleavage finally, holoblastic cleavage and meroblastic cleavage. And finally in humans, you clear ಆಗಿ ನೆನಪಿಟ್ಕೊಳ್ಳಿ, it is very important, humans belongs to which type of yolk, which type of egg based on its distribution ಅಂದಾಗ we are having isolicital egg. Based on amount of yolk ಅಂದಾಗ we are belongs to this alicital category. And which type of cleavage takes place in humans ಅಂತ ಕೇಳಿದಾಗ holoblastic. ಈ ಮೂರು ವರ್ಡ್ಸ್ ನೀಟಾಗಿ ನೆನಪಿಟ್ಕೊಳ್ಳಿ, holoblastic cleavage and we are having alicital and isolicital egg, right? So ಇವಾಗ ಅರ್ಥ ಆಯ್ತಲ್ಲ ಕ್ಲೀವೇಜ್ಗೂ and amount and distribution of yolk ಏನು ರಿಲೇಷನ್ ಅನ್ನೋದು. So hence for your question the right answer you can see here, the right answer is pattern of cleavage. Question ಇನ್ನೊಂದ್ಸರಿ ನೋಡ್ಕೊಳ್ಳಿ, the change in the amount of yolk and distribution in the egg will affect pattern of cleavage, right? So now so far we have discussed how many? 2 questions, right? Now let us take the next question. Here question says, what happens during fertilization in humans after many sperm reach close to the ovum? ಸುಮಾರು ಸ್ಪರ್ಮ್ಸ್ ಓವಮ್ಗೆ ನಿಯರ್ ಬಂದಾಗ ಫರ್ಟಿಲೈಸೇಷನ್ ಟೈಮಲ್ಲಿ ಏನಾಗುತ್ತೆ ಅನ್ನೋದು ಕ್ವಶನ್. ನಾವು ಲೆಟ್ ಅಸ್ ಟೇಕ್ ಯುವರ್ ಆಪ್ಷನ್ಸ್. ವಾಟ್ ಆಪ್ಷನ್ ಎ ಸೇಸ್ secretion of acrosome helps one sperm enter cytoplasm of ovum through zona pellucida. Now if you take, this is the egg cytoplasm and this one is the egg nucleus. As you know, the egg, it is generally surrounded by a translucent membrane. That translucent membrane is called as zona pellucida. This is what I am writing in white color, that generally indicates what? Zona pellucida, right? And this zona pellucida in turn, it is generally surrounded by several membrane granulosa cells. Those are called as, you know, corona radiata. ಅವುಗಳನ್ನ ಏನಂತ ಕರಿತೀವಿ ನಾವು? corona radiata ಅಂತ ಕರಿತೀವಿ. So these cells, what I am writing now, so these are what? corona radiata cells, right? So as per your option, secretion of acrosome help one sperm enter cytoplasm. Only one sperm will enter cytoplasm, where you can see cytoplasm inside the egg, inside the plasma membrane of ovum through zona pellucida. Of course, as the sperm, now let us take here this as the sperm. As the sperm penetrate the egg cell through this corona radiata membrane, when sperm comes in contact with this zona pellucida like this, there it initiate a reaction called as acrosome reaction. ಇಲ್ಲೇನಾಗುತ್ತೆ, ಯಾವಾಗ ಎಗ್ನ ಒಂದು ಝೋನಾ ಪೆಲುಸಿಡಾ ಜೊತೆಗೆ ಸ್ಪರ್ಮ್ ಬೈಂಡ್ ಆಗುತ್ತೋ ವಿತ್ ದ ಹೆಲ್ಪ್ ಆಫ್ ZP3 ರಿಸೆಪ್ಟಾರ್ಸ್, ದೇರ್ acrosome reaction is initiated
that releases 3 different enzymes like hyaluronidase. This hyaluronidase, it helps to remove the glycosaminoglycans that are present in between the adjacent corona radiata cells, and it helps to disintegrate this membrane. ಯಾವಾಗ corona radiata cells ಒಂದನ್ನೊಂದು ಹಿಡಿದಿಟ್ಕೊಂಡಿರ್ತವೆ with the help of what? Glycosaminoglycans. When this hyaluronidase enzyme disintegrate or dissolve that glycosaminoglycans, corona radiata cells will separate from each other, and finally those cells will disintegrate or destroy within the fallopian tube or within the female reproductive tract. Whereas the second enzyme ತಗೊಳ್ಳೋಣ, ಅದ್ಯಾವುದಪ್ಪ? ನ್ಯೂರಾಮಿನಿಡೇಸ್. This neuraminidase, it remove neuramic acid from glycoproteins. Glycoproteins ಜೊತೆಗೆ ಏನು glycoproteins that are arises from the plasma membrane. ಆ ಗ್ಲೈಕೋಪ್ರೋಟೀನ್ಸ್ ಜೊತೆಗೆ ಇರ್ತಕ್ಕಂಥ ನ್ಯೂರಾಮಿನಿಕ್ ಆ್ಯಸಿಡನ್ನು ರಿಮೂವ್ ಮಾಡೋದ್ರಿಂದ ದಟ್ ಪ್ರಿವೆಂಟ್ ಪಾಲಿಸ್ಪರ್ಮಿ. ಅಂದರೆ ಮೋರ್ ದ್ಯಾನ್ ಒನ್ ಸ್ಪರ್ಮ್ ಎಂಟರ್ ಆಗೋದನ್ನು ಪ್ರಿವೆಂಟ್ ಮಾಡುತ್ತೆ. ಅಂದರೆ ಓನ್ಲಿ ಒನ್ ಸ್ಪರ್ಮ್ ಕ್ಯಾನ್ ಎಂಟರ್ ಅನ್ನೋದು ಇಟ್ ಈಸ್ ದ ಕರೆಕ್ಟ್ ಪಾಯಿಂಟ್. ಮೇನ್ಲಿ ಇಟ್ ಈಸ್ ಬೈ ದಿಸ್ neuraminidase enzyme. And there is one more enzyme. That enzyme is called zonalysin. This zonalysin, as the name itself indicate, it disintegrates the zona pellucida and causes the penetration of sperm and binding of sperm with the egg plasma membrane like this. ಯಾವಾಗ sperm egg plasma membrane ಜೊತೆ bind ಆಗುತ್ತೋ, this binding of sperm with the egg plasma membrane, it causes depolarization of plasma membrane. Again, this depolarization which also prevent polyspermy, which is also called as fast block of polyspermy. ಅಂದರೆ ಇಲ್ಲಿ ಕೂಡ ಮೋರ್ ದ್ಯಾನ್ ಒನ್ ಸ್ಪರ್ಮ್ ಎಂಟರ್ ಆಗೋದನ್ನು ಪ್ರಿವೆಂಟ್ ಮಾಡುತ್ತೆ. ಸೊ ಇವೆಲ್ಲದಕ್ಕೂ ಮೇನ್ ರೀಸನ್ ಏನು? ಆಕ್ರೋಸೋಮ್ ರಿಯಾಕ್ಷನ್. ಸೊ ಆಕ್ರೋಸೋಮ್ ರಿಯಾಕ್ಷನ್ ನಡೆದಿರೋದ್ರಿಂದಲೇ ಸ್ಪರ್ಮ್ ಕ್ಯಾನ್ ಎಂಟರ್ ಥ್ರೂ ಝೋನಾ ಪೆಲ್ಲುಸಿಡಾ, ಆ್ಯಂಡ್ ಬಿಕಾಸ್ ಆಫ್ ದಿ ಆಕ್ರೋಸೋಮ್ ರಿಯಾಕ್ಷನ್ ಇಟ್ ಸೆಲ್ಫ್ it prevented polyspermy. And even after entry of sperm also, some cortical granules, sperm ಒಳಗಡೆ ಏನು ಎಗ್ ಒಳಗಡೆ ಇರುತ್ತೆ ಕಾರ್ಟಿಕಲ್ ಗ್ರ್ಯಾನ್ಯೂಲ್ಸು, ಎಗ್ಗಿಂದ ಹೊರಗಡೆ ಬಂದು ಝೋನಾ ಪೆಲ್ಲುಸಿಡಾಗೂ ಎಗ್ಗು ಮಧ್ಯದಲ್ಲಿ ಒಂದು ಮೆಂಬ್ರೇನನ್ನು ಫಾರ್ಮೇಷನ್ ಮಾಡುತ್ತೆ. ಅದನ್ನು ವಿಟ್ಲೈನ್ ಮೆಂಬ್ರೇನ್ ಅಂತ ಕರಿತೀವಿ. ದಟ್ ಆಲ್ಸೋ ಪ್ರಿವೆಂಟ್ ಪಾಲಿಸ್ಪರ್ಮಿ. ಅದನ್ನು ಏನು ಶೂರ್ ಬ್ಲಾಕ್ ಆಫ್ ಪಾಲಿಸ್ಪರ್ಮಿ ಅಂತ ಕರಿಬೋದು. ಸೊ ಫೈನಲ್ ಆಗಿ ಮೋರ್ ದ್ಯಾನ್ ಒನ್ ಸ್ಪರ್ಮ್ ಫ್ಯೂಷನ್ ಆಗೋದು ಪ್ರಿವೆಂಟ್ ಆಗುತ್ತೆ, ಓನ್ಲಿ ಒನ್ ಸ್ಪರ್ಮ್ ಮಾತ್ರ ಎಂಟರ್ ಆಗುತ್ತೆ. ಇವೆಲ್ಲದಕ್ಕೂ ಮೇನ್ ರೀಸನ್ ಏನಪ್ಪ ಅಂತಂದರೆ ಆಕ್ರೋಸೋಮ್ ರಿಯಾಕ್ಷನ್. ಸೊ ಯುವರ್ ಸ್ಟೇಟ್ಮೆಂಟ್ secretion of acrosome means the enzymes, which is also called as acrosome reaction, help one sperm enter the cytoplasm of ovum through zona pellucida. It is the correct statement to your question, and hence option A is the right answer. If you take other question, so here question clear agartha madko. Sorry, other option, what happened during fertilization in humans after many sperm reach close to the ovum antide. Option A is the correct answer. If you take other options, all sperms except one nearest to ovum lose their tail ಅನ್ನೋದು incorrect. Generally in humans most of the sperms generally will degenerate. Only one sperm will enter. Entire sperm will be phagocytized with the tail. In most of the textbooks it is given with the tail. Sperm egg ಒಳಗಡೆ ಹೋಗುತ್ತೆ, but after entering into the egg the tail will degenerate. Tail, middle piece, distal centriole will degenerate after entering into the egg. What remains is only sperm nucleus and mitochondria. Average sperm nucleus, mitochondria, proximal centriole. Our ಮೂರು ಬಿಟ್ಟು in everything will get degenerate. But here option B is incorrect. If you take option C, cells of corona radiata trap all the sperms except one. They cannot trap the sperms. As acrosome reaction occurs, just now I have explained, the cells of corona radiata will separate from each other and finally will disintegrate within the female reproductive tract. Hence the C is incorrect. Only two sperms nearest to the ovum penetrated the zona pellucida. It is also incorrect. Zona pellucida na ಒಂದಕ್ಕಿಂತ ಹೆಚ್ಚು ಸ್ಪರ್ಮ್ ಪೆನಿಟ್ರೇಟ್ ಆಗ್ಬೋದು,
ಬಟ್ ಎಗ್ ಒಳಗಡೆ ಮಾತ್ರ ಒಂದೇ ಒಂದು ಸ್ಪರ್ಮ್ ಪೆನಿಟ್ರೇಟ್ ಆಗುತ್ತೆ. ಹೆನ್ಸ್ ಆಲ್ ದಿಸ್ 3 ಆಪ್ಷನ್ಸ್ ಆರ್ ಇನ್ಕರೆಕ್ಟ್. ಆಪ್ಷನ್ ಎ ಇಸ್ ದಿ ರೈಟ್ ಆನ್ಸರ್ ಫಾರ್ ಯುವರ್ ಕ್ವಶನ್, ರೈಟ್. So this is about the third question. So far we have discussed how many questions? 3 questions, right? And ಇವತ್ತಿಲ್ಲಿ ಬರೀ 3 ಕ್ವಶನ್ಸೇ ಎಕ್ಸ್ಪ್ಲೇನ್ ಮಾಡೋಕ್ಕಾಗಿದ್ದು, ಬಿಕಾಸ್ it took me a long time to explain these 3 questions because the concepts are like this. Understanding the concept is very important ಆಗಿರೋದ್ರಿಂದ ಸ್ವಲ್ಪ ಜಾಸ್ತಿನೇ ಟೈಮ್ ತೊಗೊಂಡಿದ್ದೀನಿ ಅನಿಸುತ್ತೆ. In the next lecture I will explain the remaining multiple choice questions and more questions related to these concepts. And as well as in the previous lecture ಅಲ್ಲಿ ಹೇಳಿದಂಗೆ ನಿಮಗೆ ಹತ್ತಿರದಲ್ಲೇ ಈ ಗ್ಯಾಸ್ಟ್ರುಲೇಷನ್ ಪ್ರೋಸೆಸ್ ವಿಚ್ ಇಸ್ ಮೋರ್ ಇಂಟ್ರೆಸ್ಟಿಂಗ್ ಟಾಪಿಕ್, ಯಾವ ರೀತಿ ಕ್ಲೀವೇಜ್ ಯಾವ ರೀತಿ ಆಗುತ್ತೆ, ಗ್ಯಾಸ್ಟ್ರುಲೇಷನ್ ಪ್ರೋಸೆಸ್ ಯಾವ ರೀತಿ ನಡೆಯುತ್ತೆ ಅನ್ನೋದು ಸ್ವಲ್ಪ ಆ್ಯನಿಮೇಷನ್ ಟೈಪಲ್ಲಿ ಒಂದು ವೀಡಿಯೋನ ಮಾಡಿ ರಿಲೀಸ್ ಮಾಡ್ತೀನಿ. ಯು ಜಸ್ಟ್ ಬಿ ಇನ್ ಟಚ್ ವಿತ್ ಸರ್ ಎಜುಕೇಟ್ಸ್ ಚಾನಲ್. ಸೊ ಯು ವಿಲ್ ಗೆಟ್ ನೋಟಿಫೈಡ್ ಇಫ್ ಯು ಜಸ್ಟ್ ಸಬ್ಸ್ಕ್ರೈಬ್ ಟು ದ ಚಾನಲ್. ಸೊ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಡೂ ಸಬ್ಸ್ಕ್ರೈಬ್ ದ ಚಾನಲ್. And if you like my lectures, you just give me a like or just share this video in your circle, right? And remaining topics or remaining questions we will discuss in the next lecture. Till then, take care. Bye. Thank you.